ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಮುದಗಲ್ ಪಟ್ಟಣದಲ್ಲಿ ಜನವರಿ 27ರಂದು ನಡೆದ ಸರಣಿ ಕಳ್ಳತನ ಮಾಡಿದ ಕಳ್ಳನ ಪತ್ತೆ ಯಾದಗಿರಿಯಲ್ಲಿ ಪತ್ತೆಯಾಗಿದ್ದಾನೆ. ಪತ್ತೆಯಾದ ಕಳ್ಳ ಹನುಮಂತ ತಂದೆ ಈಶ್ವರಪ್ಪ, ವಯಸ್ಸು 37, ಶೇಖರಸಿಂಗ್, ಊರು ಹೇರೂರ, ತಾಲೂಕು ದೇವದುರ್ಗದವನು ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ಮುದಗಲ್ಲ ಪೊಲೀಸರು ಕಳ್ಳನ ಪತ್ತೆಗಾಗಿ ಜಾಲ ಬೀಸಿದ್ದರು. ಯಾದಗಿರಿ ಪೊಲೀಸರ ಕೈಗೆ ಕಳ್ಳನು ಸಿಕ್ಕಿ ಬಿದ್ದಿದ್ದರಿಂದ ಮುದಗಲ್ ಪ್ರಕರಣ ಬಯಲಾಗಿದೆ. ಕಳ್ಳನ ಮೇಲೆ ರಾಯಚೂರು ಸಿಟಿ, ಯಾದಗಿರಿ, ಸಿರಗುಪ್ಪ, ಗಜೇಂದ್ರಗಡ, ದೇವದುರ್ಗ, ಬಾಗಲಕೋಟ ಸೇರಿದಂತೆ ಮುಂತಾದ ಪೊಲೀಸ ಠಾಣೆಗಳಲ್ಲಿ ಈಗಾಗಲೇ ಕಳ್ಳತನ ಪ್ರಕರಣಗಳು ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ಕಳ್ಳನನ್ನು ಮುದಗಲ್ ಪಟ್ಟಣದಲ್ಲಿ ನಡೆದ ಕೃಷ್ಣಪ್ಪ ಬೊಮ್ಮನಾಳ ಮನೆ ಕಳ್ಳತನದ ವಿವರನ್ನು ಕಳ್ಳತನ ಮಾಡಿದ ಹನುಮಂತ ವಿವರವಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಆದರೆ ಇವನೊಂದಿಗೆ ಇನ್ನೊಬ್ಬ ಕಳ್ಳನೂ ಇದ್ದನೆಂದು ಮಾಹಿತಿ ನೀಡಿದ್ದು, ಅವನ ಬಂಧನಕ್ಕೂ ಪೊಲೀಸರು ಜಾಲ ಬೀಸಿದ್ದಾರೆ. ಪೊಲೀಸರ ಕೈಗೆ ಸಿಕ್ಕಿ ಬಿದ್ದ ಕಳ್ಳನಿಂದ 9 ತೊಲೆ ಬಂಗಾರವನ್ನು ವಶಪಡಿಸಿಕೊಂಡಿದ್ದು, ಯಾದಗಿರಿ ಪೊಲೀಸರ ವಶದಲ್ಲಿದೆ ಎಂದು ಪೊಲೀಸ ಮೂಲಗಳಿಂದ ತಿಳಿದು ಬಂದಿದೆ. ಸರಣಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಸ್ಕಿ ಸಿಪಿಐ ಬಾಲಚಂದ್ರ ನಿಕ್ಕಂ, PSI ವೆಂಕಟೇಶ ಮಾಡಗೇರಿ ಸೇರಿದಂತೆ ಸಿಬ್ಬಂದಿ ವೆಂಕಟೇಶ್, ಅಮರೇಶ್ ಇದ್ದರು. ಆಗಿತ್ತು ಇವತ್ತಿನ HTV ನ್ಯೂಸ್ ಕನ್ನಡ. ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು